ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 126. ವರ್ಮನ್ ಮಹಲಿನಲ್ಲಿ ವಿಕ್ರಮ್ ಕಾವ್ಯಾಳ ಫೋನಿಗಾಗಿ ಕಾಯುತ್ತಿದ್ದರೆ ಇಲ್ಲಿ ಅವಳ ಅಮ್ಮ, ಅಪ್ಪ ಮತ್ತು ಪಕ್ಕದ ಮನೆಯ 4 ಸೇರಿದಂತೆ ಒಟ್ಟು 6 ಹಿರಿಯರು ಒಟ್ಟಾಗಿ ಪ್ರಪಂಚದ ಮಹಾ ಪ್ರಮುಖ ವಿಚಾರವೊಂದರ ಬಗ್ಗೆ ಬಿಸಿ ಏರಿದ ಚರ್ಚೆ ನಡೆಸುತ್ತಿದ್ದರು. ವಿಷಯವೇನೆಂದರೆ, ಆ ಬೀದಿಯಲ್ಲಿರುವ ಗಣೇಶನ ದೇವಸ್ಥಾನದ ಹಬ್ಬಕ್ಕೆ ಯಾರಿಂದ ಎಷ್ಟು ಚಂದ ವಸೂಲಿ ಮಾಡಬೇಕು, ಪಕ್ಕದ ಬೀದಿಯವರಿಗಿಂತ ನಮ್ಮ ಬೀದಿಯಲ್ಲಿ ದೀಪಾಲಂಕಾರವನ್ನು ಹೇಗೆ ಬ್ರಹ್ಮಾಂಡವಾಗಿ ಮಾಡಬೇಕು ಎಂಬುದೇ ಆಗಿತ್ತು. ಸಮಯ 12 ಆಗುತ್ತಿದೆ ಎಂಬ ಚಿಂತೆಯೇ ಇಲ್ಲದೆ ಪಕ್ಕದ ಮನೆಯ ಪಂಕಜ ತನ್ನ ಕೈಗಳನ್ನು ಆಡಿಸುತ್ತಾ ಮಾತನಾಡುತ್ತಿದ್ದಳು. ನಾನು ಏನು ಹೇಳ್ತಿದ್ದೀನಿ ಅಂದರೆ ಕಲ್ಯಾಣಿ, ನಾವು ಈ ಬಾರಿ ಆ 4 ಬೀದಿಗಳ ತಿರುವಿನಲ್ಲಿ ದೊಡ್ಡ ಡಿಜಿಟಲ್ ಬೋರ್ಡ್ ಹಾಕಿಸಬೇಕು. ಆಗಲೇ ನಮ್ಮ ಬೀದಿಯ ಗತ್ತು ಏನು ಅಂತ ಆ ಅಮ್ಮನ ದೇವಸ್ಥಾನದ ಬೀದಿಯವರಿಗೆ ಗೊತ್ತಾಗೋದು ಅಂದಾಗ ಕಾವ್ಯಾಳ ಅಮ್ಮ ತಕ್ಷಣ ಅದಕ್ಕೆ ಹೌದು ಎಂದರು. ಹೌದು ಪಂಕಜ, ನೀನು ಹೇಳುತ್ತಿರುವುದು ಸರಿ. ನಮ್ಮ ಮನೆಯವರ ಹತ್ತಿರವೂ ನಾನು ಇದನ್ನೇ ಹೇಳುತ್ತಿದ್ದೆ ಅಂದಾಗ ಸೋಫಾದ ಮೇಲೆ ಕುಳಿತು ಇದನ್ನು ಕೇಳುತ್ತಿದ್ದ ಕಾವ್ಯಾಳಿಗೆ ತಾಳ್ಮೆ ಮಿತಿ ಮೀರಿತು. ಅವಳು ತನ್ನ ಕೈಯಲ್ಲಿದ್ದ ಸಣ್ಣ ಕುಶನ್ ತೆಗೆದು ಮಡಿಲಿನಲ್ಲಿ ಅಮುಕಿಕೊಂಡು, ಹೌದು, ನೈಟ್ ಈಗ 12 ಆಗ್ತಾ ಇದೆ. ನೀವೆಲ್ಲರೂ ಯಾವಾಗ ಮಲಗುತ್ತೀರಾ? ಈ ಬೀದಿ ಪಂಚಾಯಿತಿ ಕತೆಗೆ ಇವತ್ತು ಒಂದು ಅಂತ್ಯ ಇದೆಯಾ ಇಲ್ವಾ? ಇಲ್ಲ ಬೆಳಗಾಗುವವರೆಗೂ ಗಣೇಶನಿಗೆ ಛತ್ರಿ ಹಿಡಿಯುತ್ತೀರಾ ಎಂದು ತನ್ನ ಅಪ್ಪಟ ವ್ಯಂಗ್ಯದ ಶೈಲಿಯಲ್ಲಿ ತಮಾಷೆಯಾಗಿ ಕೇಳಿದಳು. ಅವಳ ಅಮ್ಮ ತಕ್ಷಣ ತಿರುಗಿ ಅವಳನ್ನು ಗುರಾಯಿಸಿದರು. ಏಯ್ ಕಾವ್ಯ, ನಾವಿಲ್ಲಿ ಊರಿನ ಎಷ್ಟು ಮುಖ್ಯವಾದ ವಿಚಾರ ಮಾತನಾಡುತ್ತಿದ್ದೇವೆ. ನಿನಗೆ ನಮ್ಮನ್ನು ನೋಡಿದರೆ ಸುಮ್ಮನೆ ಕತೆ ಹೊಡೆಯುತ್ತಿದ್ದೇವೆ ಅನ್ನಿಸುತ್ತಿದೆಯಾ? ದೊಡ್ಡವರು ಮಾತನಾಡುವಾಗ ಮಧ್ಯದಲ್ಲಿ ನೀನು ಮಾತು ಯಾಕೆ ಬೇಕು? ನಿನ್ನ ಮಾತು ಯಾಕೆ ಬೇಕು ಎಂದು ಗದರಿಸಿದರು. ಕಾವ್ಯಾಳಾದರೂ ಸ್ವಲ್ಪವೂ ಅಂಜದೆ, ಹೌದಮ್ಮ, ತುಂಬ ಹೊತ್ತಿನಿಂದ, ಅಂದರೆ ನಾನು ಕಾಲೇಜಿನಿಂದ ಬಂದಾಗಿನಿಂದ ಇದೇ ಕಥೆಯನ್ನೇ ಮಾತನಾಡುತ್ತಿದ್ದೀರಾ? ನನಗೆ ಇಲ್ಲಿ ಕಣ್ಣು ಕತ್ತಲು ಬರುತ್ತಿದೆ, ನಿದ್ದೆ ಬರುತ್ತಿದೆ. ನಾಳೆ ಬೆಳಿಗ್ಗೆ ನಾನು ಬೇಗ ಹೇಳಬೇಕು, ಬೇಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಕಾಲೇಜಿಗೆ ಓಡಬೇಕು ಎಂದಳು ಬೇಸರದಿಂದ. ದೇವಸ್ಥಾನಕ್ಕ ಎಂದು ಅವಳ ಅಮ್ಮ ಆಶ್ಚರ್ಯ ಮತ್ತು ವ್ಯಂಗ್ಯದಿಂದ ಅವಳನ್ನು ನೋಡಿದರು. ಆ ಒಳ್ಳೆಯ ಬುದ್ಧಿಯೆಲ್ಲ ನಿನಗೆ ಹೇಗೆ ಬಂತು ಕಾವ್ಯ? ಒಂದು ವೇಳೆ ಇವತ್ತು ಸಂಜೆ ನೀನು ದೇವಸ್ಥಾನದ ಕಡೆ ಹೋದಾಗ ದೇವರ ಹತ್ತಿರ, ಇನ್ಮೇಲೆ ನಾನು ಪ್ರತಿದಿನ ತಪ್ಪದೆ ದೇವಸ್ಥಾನಕ್ಕೆ ಬರ್ತೀನಿ ದೇವಾ, ಜವಾಬ್ದಾರಿ ಇಲ್ಲದೆ ಮನೆಯಲ್ಲಿ ನಿದ್ದೆ ಮಾಡಲ್ಲ ಅಂತ ಏನಾದರೂ ರಹಸ್ಯವಾಗಿ ಬೇಡಿಕೊಂಡ್ಯಾ ಏನು ಎಂದು ಅವಳ ಅಮ್ಮ ಅವಳಿಗೆ ತಿರುಗೇಟು ನೀಡಿದರು. ಅಲ್ಲಿದ್ದ ಪಕ್ಕದ ಮನೆಯ ಹಿರಿಯರು ಇದನ್ನು ಕೇಳಿ, ಹೌದು ಕಲ್ಯಾಣಿ, ಕಾವ್ಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳೋದನ್ನು ಕೇಳೋಕೆ ಆಶ್ಚರ್ಯ ಆಗ್ತಿದೆ ಎಂದು ಧ್ವನಿಗೂಡಿಸಿ ನಕ್ಕರು. ಕಾವ್ಯಾಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಇದೇ ನಿಮ್ಮತ್ರ ನನಗೆ ಆಗದೇ ಇರೋದು, ಇದೆ. ನೀನೇ ತಾನೇ ಅಮ್ಮ ಯಾವಾಗ ನೋಡಿದರೂ ದೇವಸ್ಥಾನಕ್ಕೆ ಹೋಗು ಕಾವ್ಯ, ದೇವಸ್ಥಾನಕ್ಕೆ ಹೋದರೆ ತಾನೇ ನಿನ್ನ ಈ ಬಾಲ ಕತ್ತರಿಸಿದ ಕೋತಿ ಬುದ್ಧಿ ಬದಲಾಗಿ ಸ್ವಲ್ಪ ಒಳ್ಳೆಯ ಬುದ್ಧಿ ಬರುವುದು ಅಂತ ಉಪದೇಶದ ಮಳೆಗರೆಯೋದು. ಈಗ ನಾನೇ ಮುಂಜಾನೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದರೆ ಅದನ್ನು ಹೀಗೆ ಎಲ್ಲರೂ ಸೇರಿ ಗೇಲಿ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನಾ ಎಂದು ಕೇಳಿದಳು. ಅವಳ ಅಪ್ಪ ಮೆಲ್ಲನೆ ನಗುತ್ತಾ, ಸರಿ ಸರಿ, ಅವಳನ್ನು ಯಾಕೆ ಎಲ್ಲರೂ ಗೇಲಿ ಮಾಡ್ತಾ ಇದ್ದೀರಾ ಕಾವ್ಯ? ಟೈಮ್ ಬಹಳ ಆಯಿತು. ನೀನು ಹೇಳಿದ ಹಾಗೆ ನಾಳೆ ನಿನಗೆ ಕಾಲೇಜ್ ಇದೆಯಲ್ಲ, ನೀನು ಮೊದಲು ಹೋಗಿ ನಿನ್ನ ಕೋಣೆಯಲ್ಲಿ ಮಲಗು ಹೋಗು ಎಂದು ಪ್ರೀತಿಯಿಂದ ಹೇಳಿದರು. ಅಪ್ಪ ಹೋಗಿ ಮಲಗು ಎಂದು ಹೇಳಿದ ಕೂಡಲೇ ಕಾವ್ಯಾಳಿಗೆ ದೊಡ್ಡ ನೆಮ್ಮದಿ ಸಿಗಬೇಕಿತ್ತು. ಆದರೆ ಅವಳ ಮನಸ್ಸಿನೊಳಗೆ ಬೇರೆಯದೇ ಆದ ಭಯಂಕರ ಲೆಕ್ಕಾಚಾರವೊಂದು ಓಡುತ್ತಿತ್ತು. ಅಯ್ಯೋ, ಅಪ್ಪ ಹೋಗಿ ಮಲಗಲು ಹೇಳುತ್ತಿದ್ದಾರಲ್ಲ, ನಾನೀಗ ಹೋಗಿ ನನ್ನ ರೂಮಲ್ಲಿ ಮಲಗಿದರೆ ಅವನಿಗೆ ಹೇಗೆ ಫೋನ್ ಮಾಡುವುದು? ಈ ಮನೆಯೇ ಸಣ್ಣ ಮನೆ. ನಾನು ನನ್ನ ರೂಮಿನಲ್ಲಿ ಮಲಗಿ ಫೋನ್ನಲ್ಲಿ ಪಿಸು ಪಿಸು ಅಂತ ಮೆಲ್ಲನೆ ಮಾತನಾಡಿದರೂ ಈ ಹಾಲಿನಲ್ಲಿ ಕುಳಿತಿರುವ ಹಿರಿಯರ ಕಿವಿಗೆ ಅದು ಸ್ಪೀಕರ್ ಇಟ್ಟ ಹಾಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಆಮೇಲೆ ಅಷ್ಟೇ, ಮಧ್ಯರಾತ್ರಿಯಲ್ಲಿ ಕಾವ್ಯ ಯಾರ ಜೊತೆಯೋ ಪಿಸುಗುಡುತ್ತಿದ್ದಾಳೆ ಅಂತ ಈ ಬೀದಿ ಇಡೀ ಪಂಕಜ ಆಂಟಿ ಡಂಗೂರ ಸಾರಿಬಿಡುತ್ತಾರೆ. ಈ ಹಿರಿಯರೆಲ್ಲ ಇಲ್ಲಿಂದ ಹೊರಡುವವರೆಗೂ ನಾನು ನನ್ನ ಕೋಣೆಗೆ ಹೋಗಲೇಬಾರದು ಎಂದು ತನ್ನೊಳಗೆ ತಾನೇ ಯೋಚನೆ ಹಾಕಿಕೊಂಡಳು ಕಾವ್ಯ.
ಆದ್ದರಿಂದ ಅವಳು ಸೋಫಾ ಬಿಟ್ಟು ಹೇಳದೆ, ಇಲ್ಲಪ್ಪ, ನನಗೆ ಈಗ ನಿದ್ದೆ ಸ್ವಲ್ಪ ಹಾರಿ ಹೋಗಿದೆ. ನೀವು ಮಾತನಾಡಿ ಮುಗಿಸಿ, ನಾನು ಹಾಗೆ ಕೇಳ್ತಾ ಇರ್ತೀನಿ ಎಂದು ಹಠದಿಂದ ಕುಳಿತಿದ್ದಳು. ಅದೃಷ್ಟವಶಾತ್ ಅವಳ ತಾಳ್ಮೆಯನ್ನು ಪರೀಕ್ಷಿಸಲು ಇಷ್ಟಪಡದ ಗಣೇಶ ಆ ಹಿರಿಯರ ಮನಸ್ಸಿನಲ್ಲಿ ಒಳ್ಳೆಯ ಬುದ್ಧಿ ಕೊಟ್ಟಂತಿದೆ. ಪಕ್ಕದ ಮನೆಯ ಪಂಕಜ ಆಂಟಿ ಮೆಲ್ಲಗೆ ಎದ್ದು ತನ್ನ ಸೀರೆಯನ್ನು ಸರಿಪಡಿಸಿಕೊಂಡಳು. ಸರಿ ಅಕ್ಕ, ಸಮಯ 12:30 ಆಗ್ತಾ ಇದೆ. ನಮ್ಮ ಉಳಿದ ಲೆಕ್ಕಾಚಾರವನ್ನು ನಾಳೆ ಸಂಜೆ ಕಟ್ಟೆಯ ಮೇಲೆ ಕುಳಿತು ಮಾತನಾಡಿಕೊಳ್ಳೋಣ. ನಾವು ಹೊರಡುತ್ತೇವೆ ಎಂದು ಹೇಳಲು ಉಳಿದ 4 ಅವರೊಂದಿಗೆ ಎದ್ದರು. ಕಾವ್ಯಳ ಅಮ್ಮ ಅಪ್ಪ ಇಬ್ಬರೂ ಅವರನ್ನು ಕಳುಹಿಸಿಕೊಡಲು ಮನೆಯ ಮುಖ್ಯ ದ್ವಾರದವರೆಗೆ ಹೋಗಿ, ಸರಿ, ಹುಷಾರಾಗಿ ಹೋಗಿ ಎಂದು ಹೇಳಿ ಕಳುಹಿಸಿದರು. ಅವರು ಹೊರಗೆ ಹೋದ ಮರುಕ್ಷಣವೇ ಕಾವ್ಯ ಸೋಫಾದಿಂದ ಸ್ಪ್ರಿಂಗ್ನಂತೆ ಜಿಗಿದೆದ್ದಳು. ಚುರುಕಾಗಿ ಹೋಗಿ ಹಾಲಿನ ದೊಡ್ಡ ದೀಪಗಳನ್ನು ಹಾರಿಸಿದಳು. ಅವಳ ಅಮ್ಮ ಮತ್ತು ಅಪ್ಪ ಬಾಗಿಲಿನಿಂದ ಒಳಗೆ ಬಂದು, ಕಾವ್ಯ, ಲೈಟ್ ಆಫ್ ಮಾಡಿದ್ದೀಯಾ? ಸರಿ, ಬಾಗಿಲನ್ನು ಚೆನ್ನಾಗಿ ಲಾಕ್ ಮಾಡಿ ನೀನೂ ಹೋಗಿ ಮಲಗಿಕೋ ಎಂದು ಹೇಳಿ ತಮ್ಮ ಕೋಣೆಗೆ ಹೋದರು. ಕಾವ್ಯಾಳು ಸರಿಯಮ್ಮ ಎಂದು ಹೇಳಿ ತನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಬಂದಳು. ಕೋಣೆಯ ನೈಟ್ ಬಲ್ಬನ್ನು ಮಾತ್ರ ಉರಿಸಿದಳು. ಆ ಮಂದ ಬೆಳಕಿನಲ್ಲಿ ತನ್ನ ಪುಸ್ತಕದೊಳಗಿದ್ದ ಮೊಬೈಲನ್ನು ಕಾತುರದಿಂದ ಕೈಗೆತ್ತಿಕೊಂಡಳು. ಮೊಬೈಲ್ ಆನ್ ಮಾಡಿ ನೋಡಿದಾಗ ವಿಕ್ರಮ್ನಿಂದ ಯಾವುದೇ ಕಾಲ್ ಬಂದಿರಲಿಲ್ಲ. ಅಬ್ಬಬ್ಬಾ, ಈ ವಿಕ್ರಮ್ ಸಾರ್ಗೆ ಸ್ವಲ್ಪವಾದರೂ ಜವಾಬ್ದಾರಿ ಇದೆಯಾ? ನೈಟ್ ಎಷ್ಟಾಗಿದೆ? ಒಂದು ಫೋನ್ ಮಾಡಿ ಏನಾಯಿತು ಅಂತ ಕೇಳಬೇಕು ಅಂತ ಅನ್ನಿಸಿದೆಯಾ ನೋಡು. ಸರಿ, ನಾವೇ ಮಾಡೋಣ ಎಂದು ವಿಕ್ರಮ್ನ ನಂಬರ್ ಒತ್ತಿ ಫೋನನ್ನು ತನ್ನ ಕಿವಿಗೆ ಇಟ್ಟುಕೊಂಡಳು ಕಾವ್ಯ. ಅತ್ತ ಹಾಸಿಗೆಯಲ್ಲಿ ನಿದ್ದೆ ಇಲ್ಲದೆ ತವಕಿಸುತ್ತಿದ್ದ ವಿಕ್ರಮ್ನ ಮೊಬೈಲ್ ದಿಂಬಿನ ಕೆಳಗಿನಿಂದ ರಿಂಗ್ ಆಗಲು ಪ್ರಾರಂಭಿಸಿತು. ಪರದೆಯ ಮೇಲೆ ಕಾವ್ಯ ಎಂಬ ಹೆಸರು ಹೊಳೆಯುತ್ತಿರುವುದನ್ನು ಕಂಡ ತಕ್ಷಣ ಅವನ ಮುಖದಲ್ಲಿ ದೊಡ್ಡದೊಂದು ಮುಗುಳು ನಗೆ ಅರಳಿತು. ಅವನು ಫೋನ್ ತೆಗೆದು, ಹಲೋ ಕಾವ್ಯ, ಟೈಮ್ ಎಷ್ಟಾಗ್ತಿದೆ ಗೊತ್ತಾ? ಈಗಲಾದರೂ ಫೋನ್ ಮಾಡಬೇಕು ಅನ್ನೋ ನೆನಪು ಬಂತಾ ನಿನಗೆ ಎಂದು ಲಘುವಾದ ಅಧಿಕಾರವಾಣಿಯಿಂದ ಕೇಳಿದನು. ಕಾವ್ಯಳಾದರೂ ತನ್ನ ಕೋಣೆಯ ಕಿಟಕಿಯ ಬಳಿ ನಿಂತು ಮಾರ್ಗಶಿರ ಮಾಸದ ಮಂಜನ್ನು ನೋಡುತ್ತಾ, ಅರೆ ಹೋಗಿ ಸರ್, ಇಲ್ಲಿ ನಾನು ಪಟ್ಟ ಪಾಡು ನನಗೆ ಗೊತ್ತು. ನಮ್ಮ ಮನೆಯಲ್ಲಿದ್ದ ಆ ಹಿರಿಯರು 12 ಗಂಟೆಯವರೆಗೆ ಬೀದಿ ಪಂಚಾಯಿತಿ ಮಾಡ್ತಿದ್ರು. ಅವರ ಹತ್ರದಿಂದ ತಪ್ಪಿಸಿಕೊಂಡು ಬರೋದ್ರೊಳಗೆ ನನಗೆ ಸಾಕಪ್ಪ ಸಾಕು ಅಂತಾಗಿ ಹೋಯಿತು ಎಂದು ದೀರ್ಘವಾಗಿ ಉಸಿರೆಳೆದುಕೊಂಡು ನಗುತ್ತಲೇ ಮಾತನಾಡಲಾರಂಭಿಸಿದಳು. ವಿಕ್ರಮ್ ಕಾವ್ಯಳ ಬಳಿ ಅವಳು ಆನಂದಿಸುವ ವಿಷಯಗಳು, ಅವಳಿಗೆ ಇಷ್ಟವಾದ ಹವ್ಯಾಸಗಳು, ಹೀಗೆ ಹಲವು ವಿಷಯಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದನು. ಅವಳು ವಿಕ್ರಮ್ನ ವೈಯಕ್ತಿಕ ಜೀವನ ಮತ್ತು ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿದಳು. ನೀವು ಯಾವ ಕಾಲೇಜಿನಲ್ಲಿ ಓದಿದ್ದು ವಿಕ್ರಮ್ ಸರ್ ಎಂದು ಕಾವ್ಯ ಆಸಕ್ತಿಯಿಂದ ಕೇಳಲು ವಿಕ್ರಮ್ ಮೆಲ್ಲನೆ ಮುಗುಳ್ನಕ್ಕನು. ನಾನು ಲಂಡನ್ನಲ್ಲಿರುವ ವಿಶ್ವವಿಖ್ಯಾತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾಲೇಜಿನಲ್ಲಿ ಓದಿದ್ದು ಕಾವ್ಯ ಎಂದನು ಹೆಮ್ಮೆಯಿಂದ. ವಾವ್, LSEನಾ? ಅಲ್ಲಿ ಸೀಟ್ ಸಿಗುವುದೇ ದೊಡ್ಡ ವಿಷಯವಾಯಿತಲ್ಲ. ಅಲ್ಲಿ ಏನು ಓದಿದ್ರಿ ಎಂದು ಆಶ್ಚರ್ಯದಿಂದ ಕೇಳಿದಳು. ಅಲ್ಲಿಯೇ ನಾನು 3 ವಿಭಿನ್ನ ಕ್ಷೇತ್ರಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಮುಗಿಸಿದೆ. ಮೊದಲು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಕಾರ್ಪೊರೇಟ್ ಪ್ರಪಂಚದ ತಂತ್ರಗಳನ್ನು ತಿಳಿದುಕೊಳ್ಳಲು ಇಂಟರ್ನ್ಯಾಷನಲ್ ಬಿಸಿನೆಸ್ ಲಾ, ಕೊನೆಯದಾಗಿ ಜಾಗತಿಕ ಆರ್ಥಿಕತೆಯನ್ನು ಅಂದಾಜಿಸಲು ಫೈನಾನ್ಷಿಯಲ್ ಎಕನಾಮಿಕ್ಸ್. ಹೀಗೆ 3 ಡಿಗ್ರಿ ಮುಗಿಸಿದ್ದೇನೆ ಎಂದು ಅವಳು ಸಾಮಾನ್ಯವಾಗಿ ಹೇಳಿ ಮುಗಿಸಲು ಕಾವ್ಯಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಏನು, MBA, ಕಾರ್ಪೊರೇಟ್ ಲಾ, ಎಕನಾಮಿಕ್ಸ್ ಅಂತ 3 ಡಿಗ್ರಿನಾ? ನೀವು ಭಯಂಕರ ಸೀನಿಯರ್ ತರಹ ಇದ್ದೀರಲ್ಲ. ನಿಮ್ಮ ಮೆದುಳಿನಲ್ಲಿ ಏನಾದರೂ ಕಂಪ್ಯೂಟರ್ ಓಡ್ತಾ ಇದೆಯಾ ಸರ್? ನಾನು ತುಂಬಾ ಕಮ್ಮಿ ಎಂದು ಅವಳು ಮಾತು ಬಾರದೆ ಬೆರಗಿನಿಂದ ಹೇಳಿದಳು. ಅದನ್ನು ಕೇಳಿ ನಕ್ಕ ವಿಕ್ರಮ್, ಹಾಗೇನಿಲ್ಲ ಕಾವ್ಯ, ಪ್ರಪಂಚಕ್ಕೆ ರಾಜನಾಗಿದ್ದರೂ ಹೆಂಡತಿ ಮುಂದೆ ಕೇವಲ ಒಂದು ಪೊರಕೆ ಕಡ್ಡಿ ತಾನೆ ಎಂದು ತಮಾಷೆ ಮಾಡಲಾಗಿ ಕಾವ್ಯ ಆಘಾತದಿಂದ ಏನು ಎಂದಳು. ಕೂಡಲೇ ಚೇತರಿಸಿಕೊಂಡವನು, ಇಲ್ಲಮ್ಮ, ಸುಮ್ಮನೆ ಒಂದು ಹಳೆಯ ಗಾದೆ ಮಾತು ಹೇಳಿದೆ ಎಂದು ಹೇಳಿ ನಕ್ಕನು. ನಂತರ ಅವಳು ತನ್ನ ಕಾಲೇಜು ಸ್ನೇಹಿತೆಯರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಳು. ಫೋನ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿದನು ವಿಕ್ರಮ್. ಅವಳು ಹೆಡ್ಸೆಟ್ ಹಾಕಿಕೊಂಡು ಫೋನ್ ಅಟೆಂಡ್ ಮಾಡಿ ತನ್ನ ಗಂಡನ ಮುಖವನ್ನು ನೋಡಿದಳು. ಅವಳ ಮುಖವನ್ನು ನೋಡಿದ ವಿಕ್ರಮ್, ಕಾವ್ಯ, ನಾಳೆ ಬೆಳಿಗ್ಗೆ ಬರುವಾಗ ಸೀರೆ ಉಟ್ಕೊಂಡು ಬರ್ತೀಯಾ? ಚೂಡಿದಾರ್ ಹಾಕ್ಕೊಂಡು ಬಂದರೆ ತುಂಬ ಚಿಕ್ಕವಳ ತರಹ ಕಾಣ್ತೀಯಾ ಎಂದಾಗ ಕಾವ್ಯ ಗುರಾಯಿಸಿದಳು.
ಅವನು ತುಂಟತನದಿಂದ, ಇಲ್ಲ, ಸೀರೆ ಉಟ್ಕೊಂಡು ಬಂದರೆ ತುಂಬ ಸುಂದರವಾಗಿರ್ತೀಯ. ಅದೂ ಅಲ್ಲದೆ ನೀನು ಸೀರೆ ಉಟ್ಟು ನನ್ನ ಜೊತೆ ಬರುವಾಗ ನಮ್ಮ ಜೋಡಿ ಎಷ್ಟು ಅದ್ಭುತವಾಗಿದೆ ಅಂತ ನೋಡುವವರೆಲ್ಲರೂ ತಾವಾಗಿಯೇ ಮಾತನಾಡಿಕೊಂಡು ಹೋಗ್ತಾರಲ್ಲ, ಅದಕ್ಕೆ ಕೇಳಿದೆ ಎಂದು ಮೊದಲಿನಂತೆಯೇ ಕೂಲಾಗಿ ಮಾತನಾಡಿದನು. ಅವಳು ನಾಚಿಕೆಯನ್ನು ಮರೆಮಾಚಿಕೊಂಡು, ನಾನು ಸೀರೆ ಉಟ್ಕೊಂಡು ಬರ್ತೀನಿ, ಆದರೆ ನೀವು ಪಂಚೆ ಶರ್ಟ್ನಲ್ಲೇ ಬರಬೇಕು, ಇದು ನನ್ನ ಕಂಡೀಷನ್ ಎಂದಳು. ವಿಕ್ರಮ್ ಜೋರಾಗಿ ನಕ್ಕನು. ನಾನಾ? ಅರೆ ಹೋಗಮ್ಮ, ನಾನು ನನ್ನ ಪಾಡಿಗೆ ಬೆಳಿಗ್ಗೆ ಪಂಚೆ ಶರ್ಟ್ನಲ್ಲಿ ಬಂದರೆ ನಮ್ಮ ಮನೆಯಲ್ಲಿ ನಾನೇನೋ ಕದ್ದು ಮುಚ್ಚಿ ನಿನ್ನನ್ನೇ ಮತ್ತೆ ಮದುವೆಯಾಗಲು ಹೋಗ್ತಿದ್ದೀನಿ ಅಂತ ತಿಳ್ಕೊಂಡು ಇಡೀ ದಂಡೆ ನನ್ನನ್ನು ಫಾಲೋ ಮಾಡಿಕೊಂಡು ಬಂದು ಬಿಡುತ್ತೆ ಎಂದು ತಮಾಷೆಯಾಗಿ ಹೇಳಲು ಕಾವ್ಯ ಅದೆಲ್ಲ ಆಗಲ್ಲ, ಖಂಡಿತ ಪಂಚೆ ಶರ್ಟ್ನಲ್ಲೇ ಬರಬೇಕು ಎಂದು ಹಠ ಹಿಡಿದು ಅವನನ್ನು ಕಾಡಿದಳು. ಸರಿ, ಓಕೆ ಬೇಬಿ, ನಾನು 5:15ಕ್ಕೆ ದೇವಸ್ಥಾನಕ್ಕೆ ಹೋಗಿರ್ತೀನಿ, ನೀನು ಎಷ್ಟು ಗಂಟೆಗೆ ಬರ್ತೀಯಾ ಎಂದು ವಿಕ್ರಮ್ ಕೇಳಿದಾಗ ಕಾವ್ಯ ಅವನನ್ನು ವಿಚಿತ್ರವಾಗಿ ನೋಡಿದಳು. ಏನು, ದೇವಸ್ಥಾನಕ್ಕ? ನಾನು ನಿಮ್ಮನ್ನು ಅಲ್ಲಿಗೆ ಬರಲು ಹೇಳಿಲ್ಲವಲ್ಲ. ಬೀದಿಯ ತುದಿಯಲ್ಲಿರುವ ಕಾರಣೇಶ್ವರ ದೇವಸ್ಥಾನದ ಬಳಿ ಬಂದು ನನ್ನನ್ನು ಪಿಕಪ್ ಮಾಡಿಕೊಳ್ಳಿ ಅಂತ ಹೇಳಿದೆನಲ್ಲ, ಅದನ್ನು ಮರೆತು ಬಿಟ್ಟಿರಾ ಎಂದು ಅವಳು ಕೇಳಿದಳು. ವಿಕ್ರಮ್, ಇಲ್ಲ ಕಾವ್ಯ, ನೀನು ಮರೆತು ಬಿಟ್ಟಿದ್ದೀಯೇನೋ ಅಂತ ಒಂದು ಕನ್ಫರ್ಮೇಷನ್ಗಾಗಿ ಕೇಳಿದೆ ಅಷ್ಟೆ ಎಂದು ತಮಾಷೆಯಾಗಿ ಹೇಳಿದನು. ಅವಳು ಅವನನ್ನು ಗುರಾಯಿಸಿ ನೋಡಿ, ಸರ್, ನೀವು ನಿಜವಾಗಲೂ ತುಂಬ ತುಂಟರು, ಭಯಂಕರವಾಗಿ ಕಾಲೆಳೆಯುತ್ತೀರಾ ಎಂದಳು. ಈಗ ಅವನ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂತು. ಕಾವ್ಯ, ಇನ್ನೊಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ನನ್ನ ಅಣ್ಣ ಊರಿನಿಂದ ಬಂದ ಮೇಲೆ ಅವರನ್ನು ಒಮ್ಮೆ ಭೇಟಿ ಮಾಡಿ ನೀನು ಮತ್ತು ನಾನು ಸೇರಿ ಅವರ ಬಳಿ ಆಶೀರ್ವಾದ ಪಡೆಯಬೇಕು ಅಂದಾಗ ಕಾವ್ಯ ಸ್ವಲ್ಪ ಹಿಂಜರಿಕೆಯಿಂದ, ಅದೇ ತಾನೇ, ನನ್ನನ್ನು ನಿಮ್ಮ ಅಣ್ಣನ ಹತ್ತಿರ ಸಿಕ್ಕಿ ಹಾಕಿಸೋದು ಅಂದರೆ ನಿಮಗೆ ಅಷ್ಟೊಂದು ಖುಷಿನಾ ಸರ್? ಮೊದಲು ನಾವಿಬ್ಬರು ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಣ, ಆಮೇಲೆ ಕುಟುಂಬವನ್ನು ಮ್ಯಾನೇಜ್ ಮಾಡಿಕೊಳ್ಳೋಣ, ಇಬ್ಬರು ಸೇರಿ ನಿಧಾನವಾಗಿ ನಿಭಾಯಿಸೋಣ, ಅಲ್ಲಿಯವರೆಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಣ, ಸರಿಯಾ ಎಂದಳು. ವಿಕ್ರಮ್ ಅವಳ ಪ್ರಬುದ್ಧವಾದ ಮಾತನ್ನು ಕಂಡು ಭಾವುಕನಾಗಿ, ಅದೂ ಸರಿನೇ ಕಾವ್ಯ, ನೀನು ಹೇಳುತ್ತಿರುವುದೇ ನ್ಯಾಯ ಎಂದು ಒಪ್ಪಿಕೊಳ್ಳಲು ಇಬ್ಬರು ಸಮಯ ಹೋಗುವುದೇ ತಿಳಿಯದಂತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಬಹಳ ಹೊತ್ತು ಮಾತನಾಡುತ್ತಿದ್ದರು. ಅದೇ ವೇಳೆಯಲ್ಲಿ ಯಾಶಿಕಾ ಕೋಣೆಯಲ್ಲಿ ನಿದ್ದೆ ಇಲ್ಲದೆ ತವಕಿಸುತ್ತಿದ್ದಳು. ಯಾಶಿಕಾ ತನ್ನ ಹಾಸಿಗೆಯ ಮೇಲೆ ಕುಳಿತು ಕಿಟಕಿಯ ಮೂಲಕ ಕಾಣುತ್ತಿದ್ದ ಮಂಜನ್ನು ನೋಡುತ್ತಿದ್ದಳು. ಅವಳ ಕೈಗಳು ನಡುಗುತ್ತಿದ್ದವು, ಎದೆಯೊಳಗೆ ಭಯದ ಅಲೆಗಳು ಅಪ್ಪಳಿಸುತ್ತಿದ್ದವು. 6 ಗಂಟೆಗೆ ದೇವಸ್ಥಾನಕ್ಕೆ ಬರಲು ಹೇಳಿದ್ದಾನೆ, ಇಂದು ಖಂಡಿತ ಮದುವೆ ಆಗಲೇಬೇಕು ಎಂದು ಬೆದರಿಸುತ್ತಿದ್ದಾನೆ. ದೇವರೇ, ಈ ಯುವರಾಜ್ ಬಳಿ ನಾನು ಹೇಗೆ ಸಿಕ್ಕಿ ಹಾಕಿಕೊಂಡೆನೋ ತಿಳಿಯುತ್ತಿಲ್ಲವಲ್ಲ. ಇನ್ಮುಂದೆ ಇವನಿಂದ ನನಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವಾ? ನಾನು ಅಂದುಕೊಂಡಿದ್ದ ಜೀವನ, ನನ್ನ ಅಥರ್ವ ಮಾವ, ಎಲ್ಲವೂ ನನಗೆ ಸಿಗದೆ ಹೋಗುತ್ತದೆಯೇ ಎಂದು ತನ್ನೊಳಗೆ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವನಿಂದ ತಪ್ಪಿಸಿಕೊಳ್ಳಲು ಅವಳಿಗೆ ಯಾವ ದಾರಿಯೂ ಕಾಣಲಿಲ್ಲ. ತನ್ನ ತಂದೆಯ ಬಳಿ ಸತ್ಯ ಹೇಳಿ ಸಹಾಯ ಕೇಳೋಣ ಎಂದುಕೊಂಡರೂ ಯುವರಾಜನ ಬೆದರಿಕೆ ಅವಳ ನಾಲಿಗೆಯನ್ನು ಕಟ್ಟಿಹಾಕಿತ್ತು. ಅವಳು ಹಾಸಿಗೆಯಲ್ಲಿ ಮುದುರಿಕೊಂಡು ತನ್ನ ತಲೆ ಕೂದಲನ್ನು ಹತಾಶೆಯಿಂದ ಕೆದರಿಕೊಂಡು ಒದ್ದಾಡುತ್ತಿದ್ದ ಆ ಮುಂಜಾನೆಯ ಸಮಯದಲ್ಲೇ ಅವಳ ಕೈಯಲ್ಲಿದ್ದ ಮೊಬೈಲ್ ಲಘುವಾಗಿ ಕಂಪಿಸಿ ಬೆಳಗತೊಡಗಿತು. ವಾಟ್ಸಪ್ನಲ್ಲಿ ಹೊಸ ಮೆಸೇಜ್ ಬಂದಿತ್ತು. ಕಳುಹಿಸಿದವನು ಬೇರಾರೂ ಅಲ್ಲ, ಅವಳ ಜೀವನವನ್ನು ನರಕ ಮಾಡುತ್ತಿರುವ ಅದೇ ಯುವರಾಜ್. ಯಾಶಿಕಾ ನಡುಗುವ ಬೆರಳುಗಳಿಂದ ಆ ಮೆಸೇಜ್ ತೆರೆದು ನೋಡಿದಳು. ಸರಿಯಾಗಿ 5 ಗಂಟೆಗೆ ದೇವಸ್ಥಾನದ ಸಿಗ್ನಲ್ ಬಳಿ ಬಂದು ಬಿಡು ಯಾಶಿಕಾ, ಅಲ್ಲಿ ಒಂದು ಫೇಮಸ್ ಬ್ಯೂಟಿ ಪಾರ್ಲರ್ ಇದೆ, ಅಲ್ಲಿ ನಿನಗೆ ಮೇಕಪ್ ಮಾಡಲು ಎಲ್ಲವನ್ನು ಅರೇಂಜ್ ಮಾಡಿದ್ದೇನೆ. ಇಂದು ನೀನು ಮಧುವಣಗಿತ್ತಿಯ ವೇಷದಲ್ಲಿ ದೇವತೆಯಂತೆ ಇರಬೇಕು. ಮೇಕಪ್ ಮುಗಿದ ತಕ್ಷಣ ಸರಿಯಾಗಿ 6 ಗಂಟೆಗೆ ಅದೇ ದೇವಸ್ಥಾನದಲ್ಲಿ ನಿನಗೂ ನನಗೂ ಮದುವೆ. 1 ನಿಮಿಷ ತಡವಾದರೂ ಆಮೇಲೆ ಏನಾಗುತ್ತದೆ ಎಂದು ನಿನಗೆ ಗೊತ್ತು. ಮನೆಯಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಹೊರಟು ಬಾ ಅಂತ ಇತ್ತು. ಆ ಮೆಸೇಜ್ ನೋಡಿದ ತಕ್ಷಣ ಯಾಶಿಕಾಗೆ ರಕ್ತ ಹೆಪ್ಪುಗಟ್ಟಿದಂತಾಯಿತು. 5 ಗಂಟೆಗಾ? ಇನ್ನೂ 1 ಗಂಟೆ ಕೂಡ ಇಲ್ವಲ್ಲ. ನಾನು ಹೇಗೆ ಯಾರಿಗೂ ತಿಳಿಯದಂತೆ ಈ ಮನೆಯಿಂದ ಹೊರಗೆ ಹೋಗುವುದು? ಗೇಟ್ ಬಳಿ ಸೆಕ್ಯೂರಿಟಿ ಇರುತ್ತಾನಲ್ಲ, ಅಮ್ಮ ಅತ್ತೆ ಎಲ್ಲರೂ ಮುಂಜಾನೆಯೇ ಎದ್ದು ರಂಗೋಲಿ ಹಾಕಲು ಶುರು ಮಾಡುತ್ತಾರಲ್ಲ, ನಾನೇನು ಮಾಡಲಿ ಎಂದು ಅವಳ ಮೆದುಳು ಹುಚ್ಚು ಹಿಡಿದಂತೆ ಯೋಚಿಸಿತು. ಆದರೆ ಯುವರಾಜನ ಬೆದರಿಕೆಗೆ ಹೆದರಲೇಬೇಕಾದ ಪರಿಸ್ಥಿತಿ.
ಅವಳು ನಿಧಾನವಾಗಿ ಮಂಚದಿಂದ ಕೆಳಗಿಳಿದಳು. ಸ್ನಾನ ಮುಗಿಸಿ ಒಂದು ಸರಳವಾದ ಚೂಡಿದಾರ್ ಧರಿಸಿ ಒಂದು ದೊಡ್ಡ ಶಾಲ್ನಿಂದ ತನ್ನ ತಲೆಯನ್ನೆಲ್ಲ ಮುಚ್ಚಿಕೊಂಡಳು. ತನ್ನ ಹ್ಯಾಂಡ್ ಬ್ಯಾಗ್ ಮಾತ್ರ ತೆಗೆದುಕೊಂಡು ಬೆಕ್ಕಿನ ಹೆಜ್ಜೆಯಂತೆ ನಿಧಾನವಾಗಿ ತನ್ನ ಕೋಣೆಯ ಬಾಗಿಲು ತೆರೆದು ಹೊರಬಂದಳು. ವರ್ಮನ್ ಮನೆಯ ಬೃಹತ್ ಹಾಲ್ ಕತ್ತಲೆಯಲ್ಲಿ ಮುಳುಗಿತ್ತು. ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಟ್ಟಳು. ಮೆಟ್ಟಿಲುಗಳನ್ನು ಇಳಿಯುವಾಗ ಸಣ್ಣ ಶಬ್ದವೂ ಬರಬಾರದು ಎಂಬುದರಲ್ಲಿ ಅವಳು ತುಂಬ ಜಾಗರೂಕಳಾಗಿದ್ದಳು. ಮನೆಯ ಹಿಂಬದಿಯ ಬಾಗಿಲು ತೆರೆದು ತೋಟದ ಮೂಲಕ ಹೋಗಿ ಸೆಕ್ಯೂರಿಟಿಯ ಕಣ್ಣಿಗೆ ಬೀಳದೆ ಆ ದೊಡ್ಡ ಕಾಂಪೌಂಡ್ನ ಸಣ್ಣ ಗೇಟ್ ಮೂಲಕ ಮೆಲ್ಲನೆ ಬೀದಿಗೆ ಜಾರಿದಳು. ಮಂಜು ಕವಿದಿದ್ದ ಆ ಮುಂಜಾನೆ ವೇಳೆಯಲ್ಲಿ ಯಾಶಿಕಾ ಯಾರಿಗೂ ತಿಳಿಯದಂತೆ ಒಂದು ಆಟೋ ಹಿಡಿದು ನೇರವಾಗಿ ದೇವಸ್ಥಾನದತ್ತ ಪಯಣ ಬೆಳೆಸಿದಳು. ಪ್ರತಿ ಕ್ಷಣವೂ ಅವಳ ಹೃದಯ ಢಬ್ ಢಬ್ ಎಂದು ಬಡಿದುಕೊಳ್ಳುತ್ತಿತ್ತು. ಸರಿಯಾಗಿ 5 ಗಂಟೆ. ದೇವಸ್ಥಾನದ ಒಂದು ಮುಖ್ಯ ರಸ್ತೆಯ ಬದಿಯಲ್ಲಿ ಆ ಬ್ಯೂಟಿ ಪಾರ್ಲರ್ನ ಬಾಗಿಲಿನಲ್ಲಿ ಯುವರಾಜ್ ಒಂದು ಬಾಡಿಗೆ ಕಾರನ್ನು ನಿಲ್ಲಿಸಿ ಕೈಕಟ್ಟಿಕೊಂಡು ನಿಂತಿದ್ದನು. ಅವನ ಮುಖದಲ್ಲಿ ವಂಚಕ ಗೆಲುವಿನ ನಗು ಮನೆ ಮಾಡಿತ್ತು. ಯಾಶಿಕಾ ಬಂದ ಆಟೋ ಅಲ್ಲಿ ಬಂದು ನಿಂತಿತ್ತು. ಆಟೋದಿಂದ ಇಳಿದ ಯಾಶಿಕಾ ತನ್ನ ತಲೆಯ ಮೇಲಿದ್ದ ಶಾಲನ್ನು ಸ್ವಲ್ಪ ಸರಿಸಿ ಸುತ್ತಲೂ ನೋಡಿದಳು. ಅವಳನ್ನು ಕಂಡ ಕೂಡಲೇ ಯುವರಾಜ್ ವೇಗವಾಗಿ ಮುಂದೆ ಬಂದನು. ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರೈಡ್, ಕರೆಕ್ಟಾಗಿ 5 ಗಂಟೆಗೆ ಬಂದುಬಿಟ್ಟೆ. ವೆರಿ ಗುಡ್. ಈ ಭಯ ನನಗೆ ತುಂಬ ಇಷ್ಟವಾಗಿದೆ ಎಂದು ಕಹಿಯಾದ ಧ್ವನಿಯಲ್ಲಿ ಹೇಳಿದನು. ಯುವರಾಜ್, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು. ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಾವು ಹೀಗೆಯೇ ಹೊರಟು ಹೋಗೋಣ ಎಂದು ಯಾಶಿಕಾ ಅಳುತ್ತಲೇ ಹೇಳಿದಳು. ಆಹಾ, ಇಲ್ಲಿ ನೋಡು ಯಾಶಿಕಾ, ಇಲ್ಲಿ ನಿಂತು ಮಾತನಾಡಿ ಟೈಮ್ ವೇಸ್ಟ್ ಮಾಡಬೇಡ. ಒಳಗೆ ಬ್ಯೂಟಿಷಿಯನ್ ವೇಟ್ ಮಾಡ್ತಾ ಇದ್ದಾರೆ. ಮೊದಲು ಒಳಗೆ ಬಾ ಎಂದು ಅವಳ ಕೈಯನ್ನು ಬಲವಾಗಿ ಹಿಡಿದು ಎಳೆದುಕೊಂಡು ಆ ಬ್ಯೂಟಿ ಪಾರ್ಲರ್ ಒಳಗೆ ಹೋದನು. ಮುಂಜಾನೆಯೇ ಯುವರಾಜ್ನ ಹಣದ ಬಲದಿಂದ ಆ ಪಾರ್ಲರನ್ನು ವಿಶೇಷವಾಗಿ ತೆರೆಯಲಾಗಿತ್ತು. ಒಳಗಿದ್ದ 2 ಮಹಿಳಾ ಮೇಕಪ್ ಕಲಾವಿದರು, ಬನ್ನಿ ಸರ್, ಇವರೇನಾ ಮಧುವಣಗಿತ್ತಿ? ಟೈಮ್ ಕಮ್ಮಿ ಇದೆ, ನಾವು ಕೆಲಸ ಶುರು ಮಾಡುತ್ತೇವೆ ಎಂದು ಹೇಳಿ ಯಾಶಿಕಾಳನ್ನು ಒಂದು ದೊಡ್ಡ ಕನ್ನಡಿಯ ಮುಂದಿದ್ದ ಕುರ್ಚಿಯಲ್ಲಿ ಕೂರಿಸಿದರು. ಅವರು ಯಾಶಿಕಾಳ ಮುಖಕ್ಕೆ ಮೇಕಪ್ ವಸ್ತುಗಳನ್ನು ಹಚ್ಚಲು ಶುರು ಮಾಡಿದಾಗ ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಮುಖವನ್ನು ನೋಡಿ ಯಾಶಿಕಾಳ ಕಣ್ಣುಗಳಲ್ಲಿ ಕಣ್ಣೀರು ಕಟ್ಟಿಕೊಂಡಿತು. ಅವಳ ಕಣ್ಣೀರು ಮೇಕಪ್ಪನ್ನು ಅಳಿಸಲು ಶುರು ಮಾಡಿತು. ಮೇಡಮ್ ಪ್ಲೀಸ್ ಅಳಬೇಡಿ, ಮೇಕಪ್ ಸೆಟ್ ಆಗುವುದಿಲ್ಲ ಎಂದು ಆ ಮಹಿಳೆ ಹೇಳಿದರೂ ಯಾಶಿಕಾ ಅದನ್ನು ಲೆಕ್ಕಿಸದೆ ಪಕ್ಕದಲ್ಲಿ ನಿಂತು ಫೋನ್ ನೋಡುತ್ತಿದ್ದ ಯುವರಾಜ್ನನ್ನು ನೋಡಿ ಕೈ ಮುಗಿದು ಬೇಡಿಕೊಳ್ಳತೊಡಗಿದಳು. ಯುವರಾಜ್, ದಯವಿಟ್ಟು ನನ್ನನ್ನು ಈ ಜಾಗದಿಂದ ಹೊರಗೆ ಹೋಗಲು ಬಿಡು. ನನಗೆ ನಿನ್ನನ್ನು ಮದುವೆಯಾಗಲು ಸ್ವಲ್ಪವೂ ಇಷ್ಟವಿಲ್ಲ ಯುವರಾಜ್. ನನ್ನ ಜೀವನವನ್ನು ಏಕೆ ಹೀಗೆ ನಾಶ ಮಾಡ್ತಾ ಇದ್ದೀಯಾ? ನಿನಗೆ ಏನು ಬೇಕು? ಹಣವಾ? ನಮ್ಮ ಅಪ್ಪನ ಬಳಿ ಕೇಳಿ ನಾನು ಎಷ್ಟು ಬೇಕಾದರೂ ಕೊಡಿಸುತ್ತೇನೆ. ನನ್ನನ್ನು ಬಿಟ್ಟು ಬಿಡು ಪ್ಲೀಸ್ ಎಂದು ಗೋಳಾಡಿದಳು. ಯುವರಾಜ್ ನಿಧಾನವಾಗಿ ಅವಳ ಹತ್ತಿರ ಬಂದನು. ಅವಳ ಕುರ್ಚಿಯ ಹಿಂಭಾಗದಲ್ಲಿ ಕೈಗಳನ್ನಿಟ್ಟು ಕನ್ನಡಿಯ ಮೂಲಕ ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ನೋಡಿದನು. ಹಣವಾ? ಅದೆಲ್ಲ ನನ್ನ ಬಳಿ ಈಗಾಗಲೇ ಬಹಳಷ್ಟಿದೆ ಯಾಶಿಕಾ. ನನಗೆ ಬೇಕಾಗಿರುವುದು ನಿನ್ನ ಗೌರವವನ್ನು ನನ್ನ ಕಾಲ ಕೆಳಗೆ ತುಳಿಯುವುದು. ಅದಕ್ಕಾಗಿಯೇ ಮೋಹನ್ ಮಗಳಿಗೆ ಇಂದು ಮಧ್ಯರಾತ್ರಿ, ಸಾರಿ ಈ ಮುಂಜಾನೆ ಮದುವೆ ಆಗಲೇಬೇಕು. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮರ್ಯಾದೆಯಿಂದ ಮೇಕಪ್ ಮಾಡಿಕೊಂಡು ಮಧುವಣಗಿತ್ತಿಯ ವೇಷದಲ್ಲಿ ಬಾ. ಇಲ್ಲದಿದ್ದರೆ ನಿನ್ನ ಇಡೀ ಕುಟುಂಬವೇ ಬೀದಿಗೆ ಬೀಳುತ್ತದೆ. ಎಚ್ಚರಿಕೆ ಎಂದು ಬೆಂಕಿಯಂತೆ ಉಗುಳಿದನು. ಯಾಶಿಕಾ ಬೇರೆ ದಾರಿ ಇಲ್ಲದೆ ತನ್ನ ಮುಖವನ್ನು ಮುಚ್ಚಿಕೊಂಡು ಮೌನವಾಗಿ ಹತ್ತಳು. ಮೇಕಪ್ ಕಲಾವಿದರು ಅವಳ ಕೂದಲನ್ನು ಕಟ್ಟಿ ಮಧುವಣಗಿತ್ತಿಯ ಒಡವೆಗಳನ್ನು ಮತ್ತು ರೇಷ್ಮೆ ಸೀರೆಯನ್ನು ಉಡಿಸಲು ಶುರು ಮಾಡಿದರು. ಅವಳ ತುಟಿಗಳಿಗೆ ಬಣ್ಣ ಹಚ್ಚಿದರೂ ಅವಳ ಹೃದಯದಲ್ಲಿ ಮರಣ ಭಯದ ಬೂದಿ ಬಳಿಯಲಾಗಿತ್ತು. ಇತ್ತ ವರ್ಮನ್ ನಿವಾಸದಲ್ಲಿ ಅದೇ ಮುಂಜಾನೆ 5 ಗಂಟೆಯ ಸುಮಾರಿಗೆ ವರ್ಮನ್ ಮನೆಯಲ್ಲಿ ವಿಕ್ರಮ್ನ ಕೋಣೆಯೊಳಗೆ ಒಂದು ಹೊಸ ರೀತಿಯ ಸಂಚಲನ ಮೂಡಿತ್ತು. ಕಾವ್ಯ ನಿನ್ನೆ ರಾತ್ರಿ ಫೋನ್ನಲ್ಲಿ ವಿಧಿಸಿದ್ದ ಆ ಪ್ರೀತಿಯ ಷರತ್ತು ಅವನ ನೆನಪಿಗೆ ಬಂತು. ನಾನು ಸೀರೆ ಉಟ್ಕೊಂಡು ಬರುತ್ತೇನೆ, ಆದರೆ ನೀವು ಪಂಚೆ ಶರ್ಟ್ ಹಾಕಿಕೊಂಡೇ ಬರಬೇಕು. ಇದು ನನ್ನ ಕಂಡೀಷನ್ ಅನ್ನುವುದು. ವಿಕ್ರಮ್ ತನ್ನ ವಾರ್ಡ್ರೋಬ್ ತೆರೆದು ನೋಡಿದನು. ಅವನ ಬಳಿ ಎಷ್ಟೋ ಡಿಸೈನರ್ ಸೂಟ್ಗಳು, ಬ್ರ್ಯಾಂಡೆಡ್ ಶರ್ಟ್ಗಳಿದ್ದರೂ ಇಂದು ಅವಳ ಆಸೆಗಾಗಿ ತನ್ನ ಅಣ್ಣನ ಮದುವೆಗೆ ಖರೀದಿಸಿದ್ದ ಆ ಹಾಗ್ಮಾರ್ಕ್ ಶುದ್ಧ ಬಿಳಿ ರೇಷ್ಮೆ ಪಂಚೆಯನ್ನು ಮತ್ತು ಪೂರ್ಣ ತೋಳಿನ ಬಿಳಿ ಶರ್ಟನ್ನು ಹೊರತೆಗೆದನು. ಸ್ನಾನ ಮುಗಿಸಿ ಬಂದವನು ಆ ಬಿಳಿ
ರೇಷ್ಮೆ ಪಂಚೆಯನ್ನು ಕರಾರುವಕ್ಕಾಗಿ ಹುಟ್ಟು ನೆರಿಗೆಗಳನ್ನು ಅಚ್ಚುಕಟ್ಟಾಗಿ ತೆಗೆದು ಸೊಂಟಕ್ಕೆ ಸಿಕ್ಕಿಸಿದನು. ನಂತರ ಆ ಹೊಳೆಯುವ ಬಿಳಿ ಪೂರ್ಣ ತೋಳಿನ ಶರ್ಟ್ ಧರಿಸಿ ಅದರ ತೋಳುಗಳನ್ನು ಮೊಣಕೈವರೆಗೆ ಮಡಚದೆ ಹಾಗೆಯೇ ಅಚ್ಚುಕಟ್ಟಾಗಿ ಬಟನ್ ಹಾಕಿಕೊಂಡನು. ಕನ್ನಡಿಯ ಮುಂದೆ ಬಂದು ನಿಂತ ವಿಕ್ರಮ್ನ ನೋಟ ದಕ್ಷಿಣದ ರಾಜಕುಮಾರನಂತೆ ಅಷ್ಟು ಗಾಂಭೀರ್ಯದಿಂದ ಕೂಡಿತ್ತು. ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಗಂಧದ ಬಟ್ಟಲನ್ನು ತೆಗೆದುಕೊಂಡನು. ತನ್ನ ಉಂಗುರದ ಬೆರಳಿನಿಂದ ಒಂದು ಹನಿ ಅಸಲಿ ಗಂಧವನ್ನು ತೆಗೆದು ತನ್ನ ಹಣೆಯ ಮಧ್ಯದಲ್ಲಿ ಸುಂದರವಾಗಿ ಗಂಧದ ಬೊಟ್ಟನ್ನು ಇಟ್ಟುಕೊಂಡನು. ಆ ಗಂಧದ ಬೊಟ್ಟು ಮತ್ತು ಅವನ ಪಂಚೆಯ ನೋಟ ಅವನ ಮುಖಕ್ಕೆ ಒಂದು ವಿಶಿಷ್ಟವಾದ ದೈವಿಕ ಕಳೆಯನ್ನು ನೀಡಿತು. ಮಂಕಿ ಹೇಳಿದರೆ ಕರೆಕ್ಟಾಗಿಯೇ ಇರುತ್ತದೆ. ಈ ಲಂಡನ್ ರಿಟರ್ನ್ ವಿಕ್ರಮ್ಗೆ ಈ ರೇಷ್ಮೆ ಪಂಚೆಯು ಚೆನ್ನಾಗಿಯೇ ಒಪ್ಪುತ್ತದೆ ಎಂದು ತನ್ನೊಳಗೆ ನಗುತ್ತಾ ತನ್ನ ಮೊಬೈಲ್ ಮತ್ತು ಕಾರ್ ಕೀಯನ್ನು ತೆಗೆದುಕೊಂಡು ನಿಧಾನವಾಗಿ ಕೆಳಗೆ ಇಳಿದು ಬಂದನು. ಕೆಳಗೆ ಹಾಲ್ನಲ್ಲಿ ಮುಂಜಾನೆಯೇ ವೀಲ್ ಚೇರ್ನಲ್ಲಿ ಕುಳಿತಿದ್ದ ಶಿವಶಂಕರಿ ಅಮ್ಮ ವಿಕ್ರಮ್ನ ಈ ನೋಟವನ್ನು ಕಂಡು ಆಶ್ಚರ್ಯದಿಂದ ನೋಡಿದರು. ಏನಪ್ಪ ವಿಕ್ರಮ್, ಬೆಳಗಿನ ಜಾವ 5 ಗಂಟೆಗೆ ಹೀಗೆ ಹೊಳೆಯುವ ರೇಷ್ಮೆ ಪಂಚೆ ಶರ್ಟ್, ಹಣೆಯಲ್ಲಿ ಗಂಧದ ಬೊಟ್ಟು ಇಟ್ಕೊಂಡು ಭರ್ಜರಿಯಾಗಿ ಹೊರಟಿದ್ದೀಯಾ? ಎಲ್ಲಾದರೂ ಬಿಸ್ನೆಸ್ ಮೀಟಿಂಗ್ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಎಂದು ಆಶ್ಚರ್ಯ ಮತ್ತು ಅನುಮಾನ ಬೆರೆತ ಧ್ವನಿಯಲ್ಲಿ ಕೇಳಿದರು. ವಿಕ್ರಮ್ ತನ್ನ ಅಮ್ಮನ ಹತ್ತಿರ ಬಂದು ಅವಳ ಭುಜಗಳನ್ನು ಮೃದುವಾಗಿ ಹಿಡಿದುಕೊಂಡು ಮುಖದಲ್ಲಿ ಒಂದು ಹಗ್ಮಾರ್ಕ್ ಪ್ರಶಾಂತವಾದ ನಗುವನ್ನು ತಂದುಕೊಂಡನು. ಹಾಗೇನಿಲ್ಲ ಅಮ್ಮ, ಇಂದು ಮಾರ್ಗಶಿರ ಮಾಸದ ಒಂದು ವಿಶೇಷವಾದ ದಿನ. ಹಾಗಾಗಿ ಮನಸ್ಸಿನಲ್ಲಿ ಒಂದು ಸಣ್ಣ ಹರಕೆ ಇದೆ. ಅದಕ್ಕಾಗಿಯೇ ಬೆಳಿಗ್ಗೆಯೇ ಪಕ್ಕದಲ್ಲಿರುವ ಕಾರಣೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಹೊರಟೆ ಅಮ್ಮ ಎಂದು ಅಷ್ಟೇ ವಿನಯದಿಂದ ಶಾಂತವಾಗಿ ಹೇಳಿದನು. ವಿಕ್ರಮ್ನ ಬಾಯಿಂದ ಇಷ್ಟು ಭಕ್ತಿಪೂರ್ವಕವಾದ ಮಾತುಗಳು ಬರುವುದನ್ನು ಕೇಳಿ ಶಿವಶಂಕರಿಗೆ ಇನ್ನಷ್ಟು ಅನುಮಾನ ಹೆಚ್ಚಾಯಿತು. ದೇವಸ್ಥಾನಕ್ಕ ನೀನಾ ಹೋಗುತ್ತಿರುವುದು? ಅದು ಮುಂಜಾನೆಯಲ್ಲಿ ರೇಷ್ಮೆ ಪಂಚೆ ಉಟ್ಕೊಂಡು? ನನಗೇಕೋ ನೀನು ಯಾವುದೋ ದೊಡ್ಡ ಪ್ಲಾನ್ ಮಾಡಿಕೊಂಡು ಹೋಗುತ್ತಿರುವ ಹಾಗೆ ಕಾಣುತ್ತಿದೆಯಲ್ಲ ವಿಕ್ರಮ್ ಎಂದರು ಹುಬ್ಬು ಗಂಟಿಕ್ಕುತ್ತಾ. ಅಯ್ಯೋ ಅಮ್ಮ, ನಿಮಗೆ ಯಾವಾಗಲೂ ನನ್ನ ಮೇಲೆ ಒಂದು ಅನುಮಾನನೇ. ನಿಜವಾಗಿಯೂ ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಹೋಗಿ ಬೇಗ ಬಂದು ಬಿಡುತ್ತೇನೆ, ಸರಿನಾ ಎಂದು ಹೇಳಿ ಅವಳ ಉತ್ತರವನ್ನು ನಿರೀಕ್ಷಿಸದೆ ವೇಗವಾಗಿ ಬಾಗಿಲಿನತ್ತ ನಡೆದು ತನ್ನ ಐಷಾರಾಮಿ ಕಾರನ್ನು ಸ್ಟಾರ್ಟ್ ಮಾಡಿದನು ವಿಕ್ರಮ್. ಕಾರಿನ ಎಂಜಿನ್ ಲಘುವಾದ ಶಬ್ದದೊಂದಿಗೆ ಜೀವ ಪಡೆದುಕೊಂಡ ತಕ್ಷಣ ವಿಕ್ರಮ್ ಕಾರನ್ನು ಸೈದಾಪುರದ ಕಾರಣೇಶ್ವರ ದೇವಸ್ಥಾನದ ಬೀದಿಯತ್ತ ವೇಗವಾಗಿ ಚಲಾಯಿಸಿದನು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.